ಸಿಗ್ಲಿ ಬಸ್ಸ ಗದಗ ಜಿಲ್ಲಾ ಲಕ್ಷ್ಮೇಶ್ವರ ತಾಲೂಕು ಶಿಕ್ಷಣ ಗ್ರಾಮದ ಸಿಗ್ಲಿ ಬಸ್ಸಾನ ಇವತ್ತು ದೇಶವನ್ನಾಳತಕ್ಕಂಥ ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಈಗ 4ನೇ ಸಾರಿ ಪ್ರಧಾನಮಂತ್ರಿ ಆಗಲಿಕ್ಕೆ ಇದು 101 ಸುಳ್ಳು. 100 ಸುಳ್ಳು ಹೇಳಿದ್ದಾರೆ, ಇದು ಒಂದು ಸುಳ್ಳು. ಅವರು ನಾರಿ ಶಕ್ತಿ ಜಾರಿಗೆ ಬರೀ ನಾರಿ ಶಕ್ತಿ ಅಂತದ್ದು ಎಲೆಕ್ಷನ್ ಸಂದರ್ಭದಲ್ಲಿ ಮಾತಾಡ್ತಾರೆ. ಎಲೆಕ್ಷನ್ ಬಂದಾಗ ಮಾತ್ರ ಭಾರತ ದೇಶದ ಪ್ರಧಾನಿಯಾಗಿರ್ತಾರೆ. ಎಲೆಕ್ಷನ್ ಮುಗಿದ ತಕ್ಷಣ ವಿಶ್ವದ ಗುರು ಆಗಿ ಇಡೀ ದೇಶಕ್ಕೆ ಪ್ರಧಾನಿಯಾಗಿದ್ದಾರೆ. ಎಷ್ಟು ರಾಷ್ಟ್ರಗಳದೋ ಎಲ್ಲದಕ್ಕೂ ಪ್ರಧಾನಿಗಳು. ಯಾಕಂದರೆ ಯಾವ್ಯಾವ ರಾಷ್ಟ್ರದಲ್ಲಿ ಯಾರ್ಯಾರು ಅವ್ರನ್ನ ಹೊಗಳ್ತಾರೆ ಅಂಥವ್ರಿಗೆ ಈ ದೇಶದಲ್ಲಿ ಇರ್ತಕ್ಕಂಥ ಬಡವರನ್ನ ರಕ್ತ ಹೀರಿ ಅವ್ರ ಮೇಲೆ ಬೆಲೆ ಏರಿಕೆ ಮಾಡಿ ಅವ್ರಿಗೆ 100ಕ್ಕೆ 99ರಷ್ಟು ಸುಳ್ಳು ಹೇಳಿ ಕಳ್ಳರನ್ನ ಇಲ್ಲಿಟ್ಟು ಇವತ್ತು ದೇಶ ವಿದೇಶ ಸುತ್ತಿ 3 ಸಲ ಗೆದ್ದು 3 ಬಾರಿನ ಅವರು ಒಂದೊಂದು ಇತಿಹಾಸನ ನಿಮ್ಮ ಮುಂದೆ ತೋರಿಸಿ ವಿನ್ ಆದಂಥ ನರೇಂದ್ರ ಮೋದಿಯವರು ಈಗ 4ನೇ ಸಲ ಗೆಲ್ಲಬೇಕನ್ನೋ ಛಲ ತೊಟ್ಟಿದ್ದಾರೆ. ಅದು ಕರ್ನಾಟಕನ. ಆದರೆ ಕರ್ನಾಟಕದ ಪ್ರಜೆಗಳು ಚೂತೆಗಳು ಅಲ್ಲ ಅನ್ನೋದು ಅವ್ರು ಮರಿಬೇಕು. ಪ್ರತಿಯೊಬ್ಬರು ಪತ್ರಕರ್ತರು ಕೇಳ್ತಕ್ಕಂಥ ವರದಿಗೆ ಪ್ರಶ್ನೆಗೆ ಉತ್ತರನ ಇಲ್ಲ ಅಂದರೆ ಇಂಥ ದರಿದ್ರ ನರೇಂದ್ರ ಮೋದಿಯವರ ಕಾಯಕ ಈ ದೇಶಕ್ಕೆ ಅವಶ್ಯಕತೆ ಇದೆಯೋ ಇಲ್ವೋ ನೀವು ವಿಚಾರ ಮಾಡಿ. 5 ಪೈಸೆಗೆ 5 ಪೆಪ್ಪರ್ಮೆಂಟ್ ಕೊಡ್ತಿದ್ರು ನೆಹರು ಕಾಲದಲ್ಲಿ. ನನ್ನ ಅನುಭವದಲ್ಲಿ 5 ಪೈಸೆ ಅಂದ್ರೇನು, 1 ಪೈಸೆದಲ್ಲಿ 10 ಪೈಸೆ ಅದೆಲ್ಲ 5 ಪೈಸೆಗೆ 5 ನಿಂಬು ಪೆಪ್ಪರ್ಮೆಂಟಾಗಿ ಕೊಡ್ತಿದ್ರು. 10 ಪೈಸೆಗೆ ಪಾವು ಬೆಲ್ಲ ಕೊಡ್ತಿದ್ರು. ಪಾವು ಅಂದ್ರೆ 50 ಗ್ರಾಮು. ಇವತ್ತು ಈ ದೇಶನ ದುಡಿಮೆ ಜಾಸ್ತಿ ಆಗಬೇಕು, ಆದಾಯ ಜಾಸ್ತಿ ತರಬೇಕು, ಬಡವರಿಗೆ ಕಷ್ಟ ಸುಖಗಳ ಬಗ್ಗೆ ಪಾಲುದಾರನಾಗಿ ಒಬ್ಬ ನಾಯಕನಾಗಿ ಅವರೆಲ್ಲರ ಕ್ಷೇಮಗಳ ಬಗ್ಗೆ ವಿಚಾರಿಸ್ಕೊಂಡು ದೇಶನ ಗಟ್ಟಿಯಾಗಿ ಕಟ್ಟಿಕೊಂಡು ದೇಶದಲ್ಲಿ ಆಗು ಹೋಗುಗಳ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಪ್ರೆಸ್ ಮೀಟ್ನಲ್ಲಿ ತಮ್ಮ ಸಾಧನೆಗಳ ಮಳೆ ಸುರಿಸ್ತಾ ಹೆಸರು ಪಡೆದು ಪ್ರತಿಯೊಬ್ಬ ಪ್ರಜೆಗಳ ಕಡೆಯಿಂದ ಹೂವಿನರಾಗಿಸಿಕೊಂಡು ಈ ದೇಶನ ಆಳಬೇಕಾದಂಥ ನರೇಂದ್ರ ಮೋದಿಯವರು ರಾಷ್ಟ್ರಗಳ ಸುತ್ತಿ ಅವರು 5 ನಿಮಿಷದ ಒಂದು ತೃಪ್ತಿಗೆ ಇವತ್ತವರು ಇಡೀ ಭಾರತ ದೇಶನ ತೊರೆದಿದ್ದಾರೆ. ಅವ್ರು ಏನಂದರೆ ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯ ಇಲ್ಲ ಅವ್ರಿಗೆ ಅವ್ರು ಹೇಳ್ತಾರೆ. ಏನಂತ ಹೇಳ್ತಾರೆ, ಅವ್ರು ಯಾವ ಕಾಲೇಜ್ನಾಗ ಓದಿದ್ದಾರೆ, ಅವ್ರು ಡಿಗ್ರಿಯಲ್ಲಿ ಓದಿದ್ದಾರೆ. ಅಮಿತ್ ಶಾ ಒಬ್ಬ ಹಲ್ಕಟ್ನ ಇವರು ಎಲ್ಲರೂ ಸೇರಿಕೊಂಡು ಅದೇ ಹೇಳ್ತಾರಲ್ಲ, ಕವಿರತ್ನ ಕಾಳಿದಾಸದಾಗ ಏನು ಕಲೀಲಾರ್ದಂಥ ವಿದ್ಯೆ ಇಲ್ಲದಂಥ ಅವಿವೇಕಿಯನ್ನು ತಂದು ಆ ದೈವ ಶಕ್ತಿ ಮುಂದ್ಗಡೆ ನಿಲ್ಲಿಸಿ ಪರಿವರ್ತನೆ ಮಾಡಿ ಅವನು ಕಾಳಿದಾಸ ಆದ. ಅದಕ್ಕಿಂತ ಮುಂಚೆ ಅವನು ಕಾಳಿದಾಸ ಆಗಲಿಕ್ಕೆ ಆದ್ಯತೆಯೇ ಇದ್ದಿದ್ದಿಲ್ಲ. ಹಾಗೆ ನರೇಂದ್ರ ಮೋದಿಯವರ ಪರಿಸ್ಥಿತಿ ಈ ಒಂದು ಕವಿರತ್ನ ಕಾಳಿದಾಸನ ಸ್ಟೋರಿ ಆಗಿದೆ. ಆದರೆ ಆ ಸ್ಟೋರಿಗೆ ಒಂದು ಇತಿಹಾಸ ಇದೆ. ಬಿದ್ದು ಎದ್ದಂಥ ಸ್ಟೋರಿ ಅದು. ಆದರೆ ಇವರು ಬಿದ್ದು ಎದ್ದಿದ್ದಾರೆ, ಆಮೇಲೆ ಬೀಳ್ತಾರೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ಅಪರಾಧಗಳು ನನ್ನ ಮೇಲೆ ಒಂದು ಕೇಸಿಲ್ಲ ಅಂತಂದು, ನನ್ನ ಮೇಲೆ 260 ಕೇಸಿದು ಏನು ಕಿತ್ಕೊಳ್ಳೋಕ್ಕಾಗಲಿಲ್ಲ ನಿಮ್ಮ ಕಾನೂನು ಕಡೆಯಿಂದ. ನಾನು ಕಾನೂನು ರೀತಿಯಲ್ಲೇ ವಾದ ಮಾಡಿ ಗೆದ್ದಿದ್ದೀನಿ. ಅದೇ ಥರನ ಈ ಸಿಗ್ಲಿ ಬಸ್ಸನ ಮನೆಗೆ ಬಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಸಿಗ್ಲಿ ಗ್ರಾಮಕ್ಕೆ ಬಂದು ನನ್ನ ಅರೆಸ್ಟ್ ಮಾಡೋಕ್ಕೆ ಬಂದ್ರು. ನನ್ನ ಊರು ಜನ ಅರೆಸ್ಟ್ ಮಾಡೋಕ್ಕೆ ಅವ್ರಿಗೆ ಅವಕಾಶ ಕೊಡಲಿಲ್ಲ. ಅದೇ ಥರ ಈ ಈಶ್ವರ ಗ್ರಾಮದಲ್ಲಿನೂ ಅದೇ ಥರನ ಆಗುತ್ತೆ ಅನ್ನೋದು ನನ್ನ ಅನಿಸಿಕೆ. ಯಾಕಂದರೆ ಇವತ್ತು ಸುಳ್ಳಿನ ಒಂದು ಕೇಸು ಈ ಸಿಗ್ಲಿ ಬಸ್ಸಿನ ಮೇಲೆ ದಾಖಲಾ ಮಾಡಿದ್ದೀವಿ ಅಂತಂದು ಹೇಳಿಕೆ ಕೊಟ್ಕೊಂಡು ಪತ್ರಿಕೆಯಲ್ಲಿ ಇಡೀ ಸಿಗ್ಲಿ ಬಸ್ಸ ಗಳಿಸಿದ
ಇತಿಹಾಸದ ಹಳಸಿ ಇತಿಹಾಸದ ತೋರಿಸ್ಕೊಳ್ಳೋಂಥ ವ್ಯಕ್ತಿಗಳಿಗೆ ಮುಂದಿನ ದಿನಗಳಲ್ಲಿ ಈ ಸಿಗ್ಲಿ ಬಸ್ಸ ಸರಿಯಾದ ಉತ್ತರ ಕೊಟ್ಟೇ ಕೊಡ್ತಾನೆ. ಯಾಕಂದರೆ ಇವತ್ತು ಯಾವುದೋ ವ್ಯಕ್ತಿ ಮೇಲೆ ಒಂದು ದೂರು ಸಲ್ಲಿಸ್ಬೇಕಾದ್ರೆ ಆ ದೂರುದಾರನ ಒಂದು ಇತಿಹಾಸನ ಕಥೆನ ತನ್ನಂತಲ್ಲಿ ಅಳವಡಿಸ್ಕೋಬೇಕು. ಅವನ ಇತಿಹಾಸದ ಒಂದು ಭಾವಚಿತ್ರನ ತೋರಿಸಿ ಎಂಥವನಿಗೆ ಅನ್ಯಾಯ ಮಾಡಿದಾನು ಬಸ್ಸ ಅಂತಂದು ಅವನ ಬಾಯಿಂದನೂ ಹೇಳಿಸಿ ಒಂದು ವರದಿ ಕೊಟ್ಟರೆ ಅದಕ್ಕೊಂದು ಇತಿಹಾಸ ಅಂತಾರೆ. ಇವರು ಕೊಡ್ತಕ್ಕಂಥ ವರದಿಗಳಲ್ಲಿ 100% ವೇಸ್ಟ್ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡಿ, ನಾನು ತಲೆ ಕೆಡಿಸ್ಕೊಂಡಿಲ್ಲ. ಯಾಕೆಂದರೆ ಸಿಗ್ಲಿ ಬಸ್ಸನ್ನು ಮುಟ್ಟಬೇಕಾದ್ರೆ ಸಾಕ್ಷಿ ಬೇಕು. ಆ ಥರ ಸಿಗ್ಲಿ ಗ್ರಾಮದಾಗ ಸಾಕ್ಷಿ ಇಲ್ಲದ ಕಾರಣ ಕಿಡ್ನ್ಯಾಪ್ ಮಾಡಿ ಕರ್ಕೊಂಡೋಗಿ ಕೇಸ್ ಹಾಕಿದ್ರು ನನ್ನ ಮೇಲೆ. ಯಾರೋ ಸೊರಬ ಡಿಪಾರ್ಟ್ಮೆಂಟ್, ಪೊಲೀಸ್ ಡಿಪಾರ್ಟ್ಮೆಂಟು 2 ಕೇಸ್ ಹಾಕಿದರು. ಆ 2 ಕೇಸು ಕಿಡ್ನ್ಯಾಪ್ ಮಾಡಿ ಕರ್ಕೊಂಡೋಗಿ ಕೇಸ್ ಹಾಕಿ ಕೊನೆಗೆ ಆ ಕೇಸಲ್ಲಿ ವಾದ ಮಾಡಿ ಗೆದ್ದು ಬಂದಾಗ ನನ್ನ ಊರು ಜನಕ್ಕೆ ನಾನು ಆದೇಶ ಮಾಡಿದೆ. ಏನಂತ ಆದೇಶ ಮಾಡಿದೆ? ಯಾವ ಪೊಲೀಸ ಈ ಸಿಗ್ಲಿ ಗ್ರಾಮದ ಸಿಗ್ಲಿ ಬಸ್ಸನ್ನು ಕೇಳ್ಕೊಂಬರ್ತಾನೆ ಮೊದಲು ನನ್ನ ಮಗನ ಕಟ್ಟಿ ಹಾಕಿರಿ ಅಂತ ಹೇಳಿದೆ. ಯಾಕಂದ್ರೆ ನಿಮ್ಮ ಮಾತಿಗೆ ಬೆಲೆ ಕೊಡ್ದಂಗೆ ಬೆಲೆ ಕೊಟ್ಟು ಬಿಟ್ಟು ಹೋದಂಥ ಈ ಪೊಲೀಸರು ಕಿಡ್ನ್ಯಾಪ್ ಮಾಡಿ ಕರ್ಕೊಂಡೋಗಿ ಕೇಸ್ ಹಾಕ್ತಾರಂದ್ರೆ ಇವರು ಡಕಾಯಿತರು ಅಥವಾ ರಾಬ್ರಿಗಳ ಹೇಳ್ರಿ ಹೆಚ್ಚುಕೊಮ್ಮ್ಯಾಗ ಆತನಿಗೆ ಆತ ವಾದ ಮಾಡಿಕೊಂಡು ಇದನ್ನು ಮಾಡಿದ್ರೆ ಅಲ್ಲಿ ಏನಾದರೂ ಎನ್ಕೌಂಟ್ರ್ ಮಾಡ್ಬೋದಾಗಿತ್ತು, ಕೊಲೆನೂ ಮಾಡ್ಬೋದಾಗಿತ್ತು. ಕಳ್ಳರು ಡಕಾಯಿತರು ಕಿಡ್ನ್ಯಾಪ್ ಮಾಡ್ತಾರೆ, ಆದರೆ ಪೊಲೀಸ್ನವ್ರಿಗೆ ಕಿಡ್ನ್ಯಾಪ್ ಮಾಡ್ತಾರಲ್ಲ ಲೈಸೆನ್ಸ್ ಇಟ್ಕೊಂಡು. ಇದನ್ನು ನೋಡಿ ನನಗೆ ನಗಿ ಗೊತ್ತು. ಆ ಥರ ಈಗೂ ಆಗ್ಬೋದು. ಅದನ್ನು ಜಾಗೃತಿಯಿಂದ ವರದಿ ಕೊಡೋದು ಕಲಿಬೇಕು. ಇದು ಸಿಗ್ಲಿ ಬಸ್ಸನ ಕಾಣಿಕೆ. ನನ್ನ ಮೇಲೆ ಬೇಕಾದಷ್ಟು ಸುಳ್ಳು ಕೇಸ್ ದಾಖಲಾಗಿದ್ದವು. 262 ಪ್ರಕರಣದಲ್ಲಿ ಒಂದು ದಿನ ಶಿಕ್ಷೆ ಕೊಡೋಕ್ಕೆ ಆಗಲಾರ್ದಂಥ ಈ ಒಂದು ದರಿದ್ರ ಕಾನೂನು ವ್ಯವಸ್ಥೆ ಒಳಗೆ, ಕಾರ್ಯಾಂಗದ ವ್ಯವಸ್ಥೆ ಒಳಗಡೆ ಪ್ರಜೆಗಳು ಸುಳ್ಳು ಹೇಳಿಕೆಗಳನ್ನು ಕೊಡ್ತಕ್ಕಂಥ ಈ ಒಂದು ಪ್ರಜಾಪ್ರಭುತ್ವದೊಳಗೆ ಕಾನೂನಿನಲ್ಲಿ ಅಪರಾಧಿಗೆ ಯಾವ ರೀತಿ ಶಿಕ್ಷೆ ಆಗುತ್ತೆ? ಯಾವ ರೀತಿ ಶಿಕ್ಷೆ ಆಗುತ್ತೆ? ಅದಕ್ಕೋಸ್ಕರ ಒಬ್ಬ ಪೊಲೀಸ್ ಅಧಿಕಾರಿ ಒಂದು ಕಂಪ್ಲೇಂಟ್ ತೊಗೋಬೇಕಾದ್ರೂ ಆಧಾರ ಇಟ್ಟುಕೊಂಡು 24 ಗಂಟೆದಲ್ಲಿ FIR ಒಳಗೆ ಹಾಕಂಥ ಡಿಪಾರ್ಟ್ಮೆಂಟ್ ಅವಶ್ಯಕತೆ ಇದೆ ಈ ದೇಶಕ್ಕೆ, ರಾಜ್ಯಕ್ಕೆ. ಅದೇ ಒಬ್ಬ ಪತ್ರಕರ್ತನ ಕಾಯಕ ಹೆಂಗಿದೆ ಅಂದರೆ ನೊಂದವನು ಮತ್ತು ದೂರುದಾರನು ಮತ್ತು ಅಪರಾಧಿ ಆರೋಪಿ ಇಬ್ಬರು ಹೇಳಿಕೆಗಳನ್ನು ಪಡ್ಕೊಂಡು ಸಾರ್ವಜನಿಕರ ಮುಂದೆ ಹಂಚ್ಕೋಬೇಕು. ಅದರಲ್ಲಿ ಇವತ್ತು ಆರೋಪಿನ ಬಂದು ವರದಿ ಕೊಟ್ಟಿದ್ದಾನೆ ಹೊರತು ಆ ದೂರುದಾರ ಆ ಪ್ರೆಸ್ ಮೀಟಿಗೆ ಹೋಗಿ ವರದಿ ಕೊಟ್ಟಾರೋ ಇಲ್ವೋ, ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಾರೋ ಇಲ್ವೋ, ಇದು ಯಾವ ಉದ್ದೇಶಕ್ಕೆ ಈ ಥರ ಸಿಗ್ಲಿ ಬಸ್ಸಿನ ಮೇಲೆ ಸಾಧನೆ ಮಾಡ್ತಾ ಇದ್ದಾರೆ ನನಗೆ ಗೊತ್ತಿಲ್ಲ. ಇವು ನಾನು ಹೇಳ್ತಾ ಇದ್ದೇನೆ, 1 ಕೋಟಿಗೂ ಹೆಚ್ಚು ಈ ಸಿಗ್ಲಿ ಬಸ್ಸ ಸಾಲ ಮಾಡಿದ್ದಾನೆ. ಯಾಕಂದರೆ 80 kg ಬಂಗಾರ ಕಳ್ಳ ಅಂದ ಬಳಕ ಈ ಸಿಗ್ಲಿ ಬಸ್ಸನಿಗೆ ಸಾಲವಾಗಿ ಕೊಟ್ಟಂಥ ಪ್ರಜೆಗಳು 16 ವರ್ಷದಿಂದನೂ ಇಲ್ಲಿವರೆಗೂ ಒಂದು ಪ್ರಕರಣ ನನ್ನ ಮೇಲೆ ದಾಖಲಾಗಿಲ್ಲ ಅಂದರೆ ಅರ್ಥ ಮಾಡ್ಕೊಳ್ಬೇಕು. ಇದು ಸಾರ್ವಜನಿಕರಿಗೆ ಏನು ಅನ್ನಿಸ್ತೈತಿ, ಮೇಲೆ ತೊಗೊಂಡು ತಳಕ್ಕೆ ಕೆಡೋದಂಗೆ ಆತು ಈಗ ಸಿಗ್ಲಿ ಬಸ್ಸಲ್ಲ. ಆದರೆ ಸಿಗ್ಲಿ ಬಸ್ಸ ಚಿಕ್ಕ ವಯಸ್ಸಿನಿಂದನೂ ಈ ಪೊಲೀಸು, ಕೋರ್ಟು, ಕಚೇರಿ, ಮಾಧ್ಯಮ ಇವನ್ನೆಲ್ಲನ ಹೊಕ್ಕು ಹೊರಗೆ ಬಂದವನ. ಯಾವ ರೀತಿ ಇವರು ಆಟ ಆಡ್ತಾರೆ, ಇವ್ರಿಗೆ ಯಾವ ರೀತಿ ಊಟ ಇಡಬೇಕು ಅನ್ನೋದು ಈ ಸಿಗ್ಲಿ ಬಸ್ಸನಿಗೆ ಗೊತ್ತು, ನಿಮಗೆ ಗೊತ್ತಿಲ್ಲ. ಒಂದೊಂದು ಕಾನೂನು ಕಲ್ತ್ಕೊಂಡು ಒಂದೊಂದು ಆಟ ಆಡಿ ತೋರಿಸ್ತಿರಲ್ಲ. ಈ ಸಿಗ್ಲಿ ಬಸ್ಸ ಕಾನೂನಲ್ಲೇ ಅಷ್ಟೇ ಅಲ್ಲ, ಎಲ್ಲ ವಿದ್ಯೆಗಳಲ್ಲಿ ನಿಪುಣನಾಗಿ ಬಂದಿದ್ದ. 262 ಪ್ರಕರಣಗಳಲ್ಲಿನ ಈ ಸಿಗ್ಲಿ ಬಸ್ಸ ಹೊರಗಡೆ ಇದ್ದಾನಂದ್ರೆ ಇದು ಆಗ ಸಾಕ್ಷಿ ಇಲ್ದಂಥ ಯಾವ ಇತಿಹಾಸ ಇಲ್ದಂಥ ಒಂದು ಸುಳ್ಳು ಪ್ರಕರಣ ತೋರಿಸಿ ಪಬ್ಲಿಕೇಶನ್ ಮಾಡಿ ಸಿಗ್ಲಿ ಬಸ್ಸನ್ನು ಮಾನಹರಣ ಮಾಡಿ ಇವತ್ತು ಬೆಳಕಿಗೆ ಚೆಲ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಅದಕ್ಕೊಂದು ಸರಿಯಾದ ಗೂಟ ಇಟ್ಟೇ ಇಡ್ತೀನಿ ಅನ್ನೋದು ಅವರು ತಿಳ್ಕೋಬೇಕು, ಅರ್ಥ ಮಾಡ್ಕೋಬೇಕು. ಪಾಪವನ್ನು ದ್ವೇಷಿಸಿ ಪಾಪಿಯನ್ನು ದ್ವೇಷಿಸುವುದರಲ್ಲಿ ಯಾವ ಅರ್ಥನೂ ಇಲ್ಲ. ಹ್ಯಾಡ್ ದಿ ಕ್ರೈಮ್ 262 ಪ್ರಕರಣ ಹಾಕಿ 33 ವರ್ಷ ನನ್ನ ಹಕ್ಕಿಗೆ ಧಕ್ಕೆ ಕೊಟ್ಟಿದ್ದಾರೆ. ಮನಸ್ಸು ಮಾಡಿದರೆ ನಾನು ಮಾನನಷ್ಟ ಮೊಕದ್ದಮೆ ಹಾಕಿ ಪರಿಹಾರ ಪಡ್ಕೋಬೋದಾಗಿತ್ತು.
ಆದರೆ ಇಂಥ ಕೊಳಕು ನ್ಯಾಯಾಂಗದಲ್ಲಿ ಒಂದು ಆರೋಪನ ನಿರಪರಾಧಿ ಮಾಡಲಿಕ್ಕೆ ಇಷ್ಟು ಸಮಯ ತೊಗೊಂಡಾಗ ಇನ್ನು ಪರಿಹಾರ ಪಡಿಬೇಕಾದ್ರೆ ಸತ್ತ ಮೇಲೆ ಕೊಡೋ ಪರಿಹಾರ ಇವರು ಎಂಥ ಹೊಲಸು ಕಾನೂನು ವ್ಯವಸ್ಥೆ ಆಗಲಿ, ಪೊಲೀಸ್ ವ್ಯವಸ್ಥೆ ಆಗಲಿ, ಪತ್ರಕರ್ತರ ವ್ಯವಸ್ಥೆ ಆಗಲಿ, ಈ ಶಾಸನದ ವ್ಯವಸ್ಥೆ ಆಗಲಿ, ನನ್ನ ಎದುರುಗಡೆ ಬಂದು ನಿಂತರೆ ತಲೆ ದಗ್ಗಿಸ್ಕೋಬೇಕು. ನೀವೆಲ್ಲ ನನ್ನ ಮಕ್ಕಳ ಅರ್ಥ ಮಾಡ್ಕೊಂಡು ಬದುಕ್ರಿ. ಸಿಗ್ಲಿ ಬಸ್ಸನ್ನು ಕೆಣಕಾಕ್ ಹೋಗಬೇಡಿ, ಶಾಂತವಾಗಿದೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕನ್ನಡ, ಜೈ ಶ್ರೀರಾಮ್, ಜೈ ಭೀಮ್.